ನಗು ಬಂತ. ಎಷ್ಟೋ ಮನೆಗಳಲ್ಲಿ ಮಕ್ಕಳಿಗೆ ಇದೇ ಥರ ಸ್ನಾನ ಮಾಡಿಸೋದು ನವಜಾತ ಶಿಶುಗಳಿಗೆ. ಓಕೆ, ತುಂಬ ಸೋಪ್ ಹಚ್ಚಿ ನೊರೆ ಬರೋ ತನಕ ಉಜ್ಜೋ ತನಕ ಸಮಾಧಾನ ಇರಲ್ಲ, ಕೊಳೆಯಲ್ಲಿಂದ ಓದತ್ತು ಅಲ್ವಾ. ಆದರೆ ನಿಮ್ಮ ನವಜಾತ ಶಿಶುಗೆ ಏನು ಬೇಕು ಅಂತ ಹೇಳ್ತೀನಿ, ಗಮನಿಸಿ. 5ರಿಂದ 7 ದಿನದ ತನಕ ಮಕ್ಕಳಿಗೆ ಸ್ನಾನ ಮಾಡಬೇಡಿ. ಸುಮ್ಮನೆ ಒದ್ದೆ ಬಟ್ಟೆನ ಅದ್ದುಬಿಟ್ಟು ಮೈ ಒರೆಸಿ. ಅವರ ಚರ್ಮದ ಮೇಲೆ ವರ್ನಿಕ್ಸ್ ಕ್ಯಾಸಿಯೋಸಾ ಅನ್ನೋ ಒಂದು ಲೇಯರ್ ಇರುತ್ತೆ. ಅದು ತಾಯಿ ಗರ್ಭದಿಂದ ಹೊರಬಂದಾಗ ಅವರ ಚರ್ಮನ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಲ್ಲಿ ಸಹಾಯಕಾರಿ. ಸ್ನಾನ ಮಾಡಿಸೋದು, ಅದಾದ ಮೇಲೆ ಬೆಚ್ಚಗಿನ ನೀರಲ್ಲಿ ಮಾಡಿಸಿ. ಬಿಸಿ ಬಿಸಿ ನೀರು ಇರಬೇಡಿ, ಮತ್ತೆ ತಿರ್ಗಾ ಅದರ ಅವಶ್ಯಕತೆ ಇಲ್ಲ. ನೊರೆ ಬರೋ ಅವಶ್ಯಕತೆ ಇಲ್ಲ, ಸೋಪಿನ ಅವಶ್ಯಕತೆ ಇಲ್ಲ. ದಿನ ಬಿಟ್ಟು ದಿನ ಬರೀ ನೀರಲ್ಲಿ ಮಾಡಿಸಿ. ಒಂದು ದಿನ ಮಧ್ಯದಲ್ಲಿ ಸೋಪ್, ಮೈಲ್ಡ್ ಸೋಪ್ ಯಾವುದಾದ್ರೂ ಹಾಕಿ. ಮತ್ತು ಮಗು ಅಳ್ತಾನೆ ಇತ್ತಲ್ವ ಅಲ್ಲಿ ಆ ವಿಡಿಯೋನಲ್ಲಿ, ಅಳ್ತಾನೆ ಇದ್ರೂ ಸ್ನಾನ ಮಾಡಿಸ್ತಾನೆ ಇರ್ತೀವಿ ನಾವು. ಇಲ್ಲ, ನಿಲ್ಲಿಸಿ. ಮಕ್ಕಳಿಗೆ ಟ್ರಾಮಾ ಆಗಿಬಿಡುತ್ತೆ, ಭಯ ಆಗಿಬಿಡುತ್ತೆ. ಬಚ್ಚಲು, ನೀರು, ಬಚ್ಚಲು ಮನೆ ಅಂದ್ರೇ ಅವರಿಗೆ ಭಯ ಆಗೋ ರೀತಿ ಮಾಡಿಬಿಡ್ತೀವಿ ನಾವು. ಇಲ್ಲ, ಒಂದು ಬಾಂಡಿಂಗ್ ಸೆಷನ್ ಮಕ್ಕಳ ಜೊತೆ ಮಾತಾಡ್ಕೊಂಡು ಕಂದ ಅಂತ ನೀರು ಇರಿ ಹಾಕಿ, ಹಂಗಂತ ಅವರ್ಗಟ್ಲೆ ಸಮಯ ಕಳೀರಿ ಅಂತಲ್ಲ. ಖುಷಿಯಾಗಿ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ನಿಮ್ಮ ಮಗುಗೆ ಸ್ನಾನ ಆಗಲಿ.